ಪಾಕಿಸ್ತಾನಕ್ಕೆ ಇದು ಸ್ಯಾಂಪಲ್. ಮುಂದೈತೆ ಮಾರಿ ಹಬ್ಬ. ಭುಜ್ನಿಂದ ರಾಜನಾಥ್ ಎಚ್ಚರಿಕೆಯ ಸಂದೇಶ. ವಿಶ್ವಾಸಘಾತಕ ಟರ್ಕಿಗೆ ಭಾರತ ಗುದ್ದಿನ ಮೇಲೆ ಗುದ್ದು. ಇದುವೇ ಚದುರಂಗದ ಮೊದಲ ಸ್ಟೋರಿ. ಮುಂದೈತೆ ಮಾರಿ ಹಬ್ಬ. ಪಾಕಿಸ್ತಾನಕ್ಕೆ ನಿದ್ರೆಯಲ್ಲೂ ಕೂಡ ಬೆಚ್ಚಿ ಬೀಳುವಂತೆ ಮಾಡುವಂತಹ ಕೆಲಸ, ಕುಳಿತಿದ್ರೂ ಕೂಡ ಎದ್ದು ನಿಲ್ಲುವಂಗೆ ಮಾಡುವಂತಹ ಕೆಲಸವನ್ನ ಈಗ ಭಾರತ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ ನಿಂತಿಲ್ಲ ಅನ್ನುವಂಥದ್ದು ಒಂದು ಭಾಗ. ಆದರೆ ಬಹಳ ಮುಖ್ಯವಾಗಿ ಕದನ ವಿರಾಮ ತಾತ್ಕಾಲಿಕ ಅಷ್ಟೇನೆ. ಯಾವುದೇ ಹಂತದಲ್ಲಾದರೂ ಕೂಡ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂಥ ಕೆಲಸವನ್ನು ಭಾರತ ಮಾಡೇ ಮಾಡುತ್ತೆ ಅನ್ನೋದನ್ನ ಪ್ರತಿನಿತ್ಯವೂ ಕೂಡ ಭಾರತ ಹೇಳ್ತಾ ಇದೆ. ಈ ಮೂಲಕ ಪಾಕಿಸ್ತಾನವನ್ನ ನೆಮ್ಮದಿಯಾಗಿ ಇನ್ನು ಅದು ನಿದ್ರಿಸಬಾರದು. ಯಾಕೆಂದರೆ ಭಾರತದಲ್ಲಿ ರಕ್ತ ಹರಿಸಿರತಕ್ಕಂತಹ ದೇಶ ಮತ್ತು ಅದನ್ನ ತನ್ನಲ್ಲಿನೇ ಇಟ್ಟುಕೊಂಡು, ತನ್ನಲ್ಲಿನೇ ಉಗ್ರರನ್ನ ಬಚ್ಚಿಟ್ಟುಕೊಂಡು, ತನ್ನಲ್ಲಿನೇ ಉಗ್ರರನ್ನ ಪೋಷಣೆ ಮಾಡ್ತಾನೆ ಬೆಳೆಸ್ತಾ ಇರುವಂತಹ ಪಾಕಿಸ್ತಾನ ನೆಮ್ಮದಿಯಾಗಿ ಯಾವತ್ತೂ ಇರಬಾರ್ದು. ಅದು ನೆಮ್ಮದಿಯಾಗಿ ಇತ್ತು ಅಂತೇಳಿ ಆದರೆ ಅದು ವಿಶ್ವಕ್ಕೆ ಕಂಟಕ ಆಗುತ್ತೆ ಅನ್ನೋಂಥದ್ದು ಈಗಾಗಲೇ ಜಗಜ್ಜಾಹಿರಾಗಿರ್ತಕ್ಕಂತಹ ಸಂಗತಿ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನು ಭಾರತ ಕೊಡ್ತಾ ಇದೆ. ಪಾಕಿಸ್ತಾನಕ್ಕೆ ಇದು ಸ್ಯಾಂಪಲ್, ಮುಂದೈತೆ ಮಾರಿ ಹಬ್ಬ ಅನ್ನುವಂತಹ ಮಾತುಗಳನ್ನು ಈಗಾಗಲೇ ಹೇಳಲಾಗಿದೆ. ನಿನ್ನೆ ಶ್ರೀನಗರದಿಂದ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದಂತಹ ರಾಜನಾಥ್ ಸಿಂಗ್ ಅವರು ಇವತ್ತು ಭುಜ್ನಿಂದ ಸಂದೇಶವನ್ನು ಕೊಟ್ಟಿದ್ದಾರೆ. ನಡವಳಿಕೆ ಸರಿಪಡಿಸಿಕೊಳ್ಳದಿದ್ದರೆ ಶಿಕ್ಷಿಸುವಂಥದ್ದು ಫಿಕ್ಸ್ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಇರುವಂಥದ್ದು ತನ್ನ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳುವಂಥ ಒಂದೇ ಒಂದು ಮಾರ್ಗ. ಹಾಗೆಯೇ ವಿಶ್ವಾಸಘಾತಕ ಟರ್ಕಿಗೂ ಕೂಡ ಭಾರತ ಒಂದಾದ ಮೇಲೊಂದು ಗುದ್ದನ್ನು ಕೊಡ್ತಾ ಇದೆ. ಟರ್ಕಿ ಜೊತೆಗಿನ ಹಲವು ವ್ಯಾಪಾರ ವ್ಯವಹಾರಗಳಿಗೂ ಕೂಡ ಬ್ರೇಕ್ ಹಾಕಲಾಗಿದೆ. ಈ ಮೂಲಕ ಟರ್ಕಿ ಏನು ತನ್ನ ಬ್ರದರ್ಲಿ ನೇಷನ್ ಅಂತ ತಿಳ್ಕೊಂಡು ಪಾಕಿಸ್ತಾನದ ಒಳಿತು ಮತ್ತು ಕೆಡುಕಿನ ಸಂದರ್ಭದಲ್ಲಿ, ಖುಷಿ ಮತ್ತು ಸಂಕಷ್ಟದ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆಗೆ ಇರ್ತೀವಿ ಅಂತ ಹೇಳುವಂತಹ ಟರ್ಕಿಗೆ ಅದರ ಬ್ರದರ್ಲಿ ನೇಷನ್ ಅನ್ನುವಂತಹ ನಿಯಮಗಳಿದಾವಲ್ಲ, ಸರಿ ನೀವು ಉಗ್ರರನ್ನ ನೀವು ಬ್ರದರ್ಲಿ ನೇಷನ್ ಅಂತ ಹೇಳಿ ಇಟ್ಕೊಂಡ್ರೆ ನಿಮ್ಮನ್ನು ನಾವು ಉಗ್ರರ ಸಾಲಿನಲ್ಲಿನೇ ನಿಂತು ಪರಿಗಣಿಸಬೇಕಾಗುತ್ತೆ ಅನ್ನುವಂತಹ ನೇರವಾದಂತಹ ಎಚ್ಚರಿಕೆಯನ್ನು ಟರ್ಕಿಗೂ ಕೂಡ ಕೊಡ್ತಾ ಇರುವಂಥದ್ದು. ಟರ್ಕಿಯನ್ನು ಕೂಡ ಅದೇ ಸ್ವರೂಪದಲ್ಲಿ ಈಗ ಭಾರತ ನೋಡ್ತಾ ಇದೆ. ಆದಂಪುರ ವಾಯುನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊದಲಿಗೆ ಸೇನಾಧಿಕಾರಿಗಳನ್ನು, ವಾಯುಪಡೆಯ ಅಧಿಕಾರಿಗಳನ್ನು ಭೇಟಿಯಾಗಿ ಅವರ ಜೊತೆಗೆ ಇರುವಂತಹ ಧೈರ್ಯ, ಶೌರ್ಯ ಮತ್ತು ಸಂಯಮ ಇವುಗಳನ್ನು ಶ್ಲಾಘಿಸಿದರು. ಅವರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದರು, ಅವರ ಸಾಧನೆಗಳನ್ನು ಗೌರವಿಸಿದರು. ಅದಾದ ನಂತರ ಶ್ರೀನಗರದ ವಾಯುನೆಲೆಗೆ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟರು. ಅಲ್ಲಿ ಭೇಟಿ ಕೊಟ್ಟ ನಂತರ ಅಲ್ಲಿಯೂ ಕೂಡ ಸೇನಾ ಅಧಿಕಾರಿಗಳ ಜೊತೆಗೆ, ಸೇನೆಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ನಡೆಸಿದ್ರು. ಅವರ ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಿದರು. ಇವತ್ತು ಭುಜ್ನ ವಾಯುನೆಲೆಗೆ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ದಾರೆ. ಭುಜ್ ವಾಯುನೆಲೆಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಸೇನೆಯ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಅವರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದರು ಮತ್ತು ಆ ಮೂಲಕವಾಗಿ ನಾವು ನಮ್ಮ ಸೇನೆಯ ಜೊತೆಗೆ ಇದ್ದೀವಿ, ಅದು ಯಾವ ಸ್ವರೂಪದಲ್ಲಿ ಅದರ ನೈತಿಕತೆಯ ಮಟ್ಟ ಹೇಗೆ ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ತೋರಿಸುವಂತಹ ಕೆಲಸವನ್ನು ಮಾಡಿದರು. ಹಾಗೆಯೇ ಯಾವ ವಾಯುನೆಲೆಗಳಿಗೆ ನಾವು ದಾಳಿ ಮಾಡಿದ್ದೀವಿ, ಯಾವ ವಾಯುನೆಲೆಗಳಲ್ಲಿ ನಾವು ನಷ್ಟ ಮಾಡಿದ್ದೀವಿ ಅಂತ ಹೇಳಿಕೊಂಡು ಪಾಕಿಸ್ತಾನ ಪೋಸ್ ಕೊಡ್ತಿದ್ದಲ್ಲ, ಅದೇ ವಾಯುನೆಲೆಗಳಿಗೆ ಈಗ ಭಾರತದ ಪ್ರಧಾನಮಂತ್ರಿ ಹಾಗೂ ರಕ್ಷಣಾ ಸಚಿವರುಗಳು ಭೇಟಿ ಕೊಟ್ಟು ಈ ವಾಯುನೆಲೆಗಳನ್ನು ನೋಡಿ ಎಲ್ಲೂ ಕೂಡ ಯಾವುದೇ ಸ್ವರೂಪದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಹಾನಿ ಈ ವಾಯುನೆಲೆಗಳಿಗೆ ಆಗಿಲ್ಲ ಮತ್ತು ಈ ವಾಯುನೆಲೆಗಳ ಮೂಲಕವಾಗಿ ಮತ್ತೆ ಪಾಕಿಸ್ತಾನವನ್ನು ಪುಡಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಸಂದೇಶವನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, ಇವತ್ತು ಬಹಳ ಮುಖ್ಯವಾದ ಒಂದು ಮಾತನ್ನ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಪಿಕ್ಚರ್ ಅಭಿ ಬಿ ಬಾಕಿ ಹೇ, ಇನ್ನೂ ಕೂಡ ಬಾಕಿ ಇದೆ, ನಿಮ್ಮನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತೇಳಿ. ಅಂದ್ರೆ ಮುಂದೈತೆ ಮಾರಿ ಹಬ್ಬ ನಿಮಗೆ ಅಂತೇಳಿ ಪಾಕಿಸ್ತಾನಕ್ಕೆ ಕುಂತಲ್ಲಿ ನಿಂತಲ್ಲಿ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು. ಯಾಕಂದ್ರೆ ನಿನ್ನೆ ಎಚ್ಚರಿಕೆಯನ್ನು ಕೊಟ್ಟರು, ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಜನತೆಯೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಕೊಡಬಾರದು ಈ ಹಂತದಲ್ಲಿ. ಯಾಕಂದರೆ
ಯುದ್ಧ ನಿಂತು ಹೋಗಿದೆ, ಸಂಘರ್ಷ ನಿಂತು ಹೋಗಿದೆ, ಕಾರ್ಯಾಚರಣೆ ನಿಂತು ಹೋಗಿದೆ, ಗುಂಡುಗಳು ಹಾರ್ತಾ ಇಲ್ಲ, ಇನ್ನು ನೆಮ್ಮದಿಯಾಗಿರಬಹುದು, ಮತ್ತಿನ್ನೊಂದಷ್ಟು ಜನ ಉಗ್ರರನ್ನ ಪೋಷಣೆ ಮಾಡ್ತಾ ಇರಬಹುದು ಅಂತೇಳಿ ಪಾಕಿಸ್ತಾನ ಕನಸಲ್ಲೂ ಕೂಡ ಯೋಚನೆ ಮಾಡಬಾರ್ದು. ಇದೇ ಕಾರಣಕ್ಕಾಗಿ ವಾಯುನೆಲೆಗೆ ಭೇಟಿ ನೀಡಿ ಪಾಕಿಸ್ತಾನಕ್ಕೆ ಮಾತಿನಲ್ಲೇ ಕ್ಷಿಪಣಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೇರವಾಗಿ ಅಸ್ತ್ರದ ಮೂಲಕವಾಗಿ ಕ್ಷಿಪಣಿ ಪ್ರಯೋಗ, ಈಗ ಮಾತಿನ ಮೂಲಕವಾಗಿ ಪಾಕಿಸ್ತಾನದ ಜಂಘಾಬಲವನ್ನು ಉಡುಗಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಪಾಕ್ ವಿರುದ್ಧ ಇದುವರೆಗೂ ಕೂಡ ಆಗಿದ್ದು ಸ್ಯಾಂಪಲ್ ಅಷ್ಟೇ. ಇದುವರೆಗೆ ಆಗಿರುವಂಥದ್ದು ಒಂದು ಲೆಕ್ಕ, ಆದರೆ ಮುಂದೈತೆ ಮಾರಿ ಹಬ್ಬ ಅನ್ನುವಂತಹ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ನೀಡಲಾಗಿದೆ. ಯಾಕಂದರೆ ಪಾಕಿಸ್ತಾನ ಕಾಲು ಕೆರೆದು ಯುದ್ಧಕ್ಕೆ ಬರ್ತಕ್ಕಂಥ ಅಥವಾ ಕೆಣಕುವಂತಹ ಅಥವಾ ಕಿರಿಕಿರಿ ಮಾಡುವಂತಹ ಅಥವಾ ಒಂದಲ್ಲ ಒಂದು ಕಡೆಯಲ್ಲಿ ಭಾರತದಲ್ಲಿ ದಾಳಿಯನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡುತ್ತಲ್ಲ, ಇದು ಪಾಕಿಸ್ತಾನಕ್ಕೆ ಪಾಠವನ್ನು ಹೇಳಬೇಕಾದಂತಹ ಕಾಲ ಆಗಿದೆ. ನಾವು ನಾಶ ಮಾಡಿದ್ದೀವಿ ಅಂತ ಪಾಕ್ ಹೇಳಿಕೊಂಡಿದ್ದಂತಹ ಸ್ಥಳಗಳಿಂದಲೇ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾವ ವಾಯುನೆಲೆಗಳನ್ನು ಪಾಕಿಸ್ತಾನ ಹೇಳಿದೆ, ನಾವು ಅಲ್ಲಿ ಡ್ರೋನ್ ಹಾಕಿದ್ದೀವಿ, ನಾವು ಬ್ರಹ್ಮೋಸನ ಪುಡಿ ಮಾಡಿದ್ವಿ, ನಾವು ಅವರ ಏರ್ ಬೇಸ್ಗಳನ್ನು ನಾಶ ಮಾಡಿದ್ವಿ ಅಂತ ಹೇಳ್ತಿಲ್ಲ, ಅದೇ ಏರ್ ಬೇಸ್ಗಳಿಲ್ಲೇ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಕಾಶ್ಮೀರ, ಇಂದು ಭುಜ್ ವಾಯುನೆಲೆಯಿಂದ ರಾಜನಾಥ್ ಸಿಂಗ್ ಅವರು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿರುವಂಥದ್ದು. ಭುಜ್ನಿಂದಲೂ ಕೂಡ ಇವತ್ತು ಮಾತನಾಡಿದ್ದಾರೆ ಮತ್ತು ನೇರವಾಗಿ ಪಾಕಿಸ್ತಾನಕ್ಕೆ ಹೇಳಿದ್ದಾರೆ, ಪಿಕ್ಚರ್ ಅಭಿ ಬಾಕಿ ಹೇ, ನಿಮಗಿನ್ನೂ ಕೂಡ ಬಾಕಿ ಇದೆ ಅಂತ ಹೇಳಿ. ನಿನ್ನೆ ಕಾಶ್ಮೀರದಿಂದ ಕೇಳಿದ್ರು, ಇವತ್ತು ಭುಜ್ನಿಂದ ಭಯೋತ್ಪಾದನೆಯನ್ನ ನಿರ್ನಾಮ ಮಾಡುತ್ತೇವೆ ಅನ್ನುವಂತಹ ಶಪಥವನ್ನು ಮಾಡಿದ್ದಾರೆ. ಯಾಕಂದ್ರೆ ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂತಹ ಶಪಥನೆ. ಯಾಕಂದ್ರೆ ಭಯೋತ್ಪಾದನೆ ಇದೆಯಲ್ಲ, ಅದು ಮಾನವ ವಿರೋಧಿ ಕೃತ್ಯ, ಮನುಷ್ಯ ವಿರೋಧಿ ಕೃತ್ಯ, ಜೀವ ವಿರೋಧಿ ಕೃತ್ಯ. ಇದನ್ನ ವಿರೋಧಿಸಲೇಬೇಕು, ಇದನ್ನು ನಿರ್ನಾಮ ಮಾಡಲೇಬೇಕು. ಭಯೋತ್ಪಾದಕರು ಯಾರೇ ಇದ್ರೂ ಕೂಡ ಅವ್ರನ್ನ ಮಟ್ಟ ಹಾಕಲೇಬೇಕು ಜಾಗತಿಕ ನೆಮ್ಮದಿಯ ದೃಷ್ಟಿಯಿಂದ. ಆಪರೇಷನ್ ಸಿಂಧೂರದಿಂದ ಭಾರತ ಹಿಂದೆ ಸರಿಯೋ ಮಾತಿಲ್ಲ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಆಪರೇಷನ್ ಸಿಂಧೂರದಿಂದ ನಾವು ಭಾರತ ಹಿಂದೆ ಸರಿಯೋದಿಲ್ಲ. ಈಗಲೂ ಕೂಡ ಜಾರಿಯಲ್ಲಿದೆ, ಮುಂದೆಯೂ ಜಾರಿಯಲ್ಲಿರುತ್ತೆ. ಪಾಕಿಸ್ತಾನ ಯಾವಾಗ ಕೆಣಕುತ್ತೋ ಆವಾಗ ಹೊಡಿತೀವಿ ಅನ್ನುವ ಸ್ವರೂಪದಲ್ಲಿ ಆಪರೇಷನ್ ಸಿಂಧೂರವನ್ನ ಪಾಸ್ನಲ್ಲಿ ಇಡಲಾಗಿದೆ. ಪ್ಲೇ ಬಟನ್ ಒತ್ತೋದಕ್ಕೆ ಮಾತ್ರ ಇರೋದು. ಒಮ್ಮೆ ಪ್ಲೇ ಬಟನ್ ಒತ್ತಿದ್ರೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಬೆತ್ತಲು ಮಾಡುವಂತಹ ಪ್ರತಿಜ್ಞೆಯನ್ನು ಕೂಡ ಭಾರತ ಸರ್ಕಾರ ಕೈಗೊಂಡಿದೆ. ಈ ಮೂಲಕ ಪಾಕಿಸ್ತಾನವನ್ನು ಹಂತ ಹಂತವಾಗಿ ವೀಕ್ ಮಾಡಬೇಕು ಅನ್ನುವಂಥದ್ದು ಭಾರತ ಸರ್ಕಾರದ ನಿಲುವು. ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರ ಮಾತುಗಳ ಮೂಲಕವಾಗಿಯೇ ಅಬ್ಬರಿಸಿದ್ದಾರೆ ಅವರು. ಇದುವರೆಗೆ ತೋರಿಸಿರುವಂಥದ್ದು ಕೇವಲ ಟ್ರೇಲರ್ ಮಾತ್ರ, ಪೂರ್ತಿ ಪಿಕ್ಚರ್ ಇನ್ನೂ ಕೂಡ ನೋಡೋದಕ್ಕೆ ಬಾಕಿ ಇದೆ ಪಾಕಿಸ್ತಾನಿಯರೇ ಅನ್ನೋದನ್ನು ಹೇಳ್ತಿದ್ದಾರೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ನೆಮ್ಮದಿಯಾಗಿ ಕೂರದಂತೆ ಈಗ ರಕ್ಷಣಾ ಸಚಿವರು ಮಾಡ್ತಾ ಇದ್ದಾರೆ. ಉಗ್ರ ಪೋಷಕ ರಾಷ್ಟ್ರವನ್ನು ಹೇಗಿಡಬೇಕು ಹಾಗೇನೇ ಇಡಬೇಕಾಗತ್ತೆ. ಇಲ್ಲದೆ ಹೋದರೆ ಉಗ್ರ ಪೋಷಕ ರಾಷ್ಟ್ರ ಸ್ವಲ್ಪ ನೆಮ್ಮದಿ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಅದು ಉಗ್ರರ ಬೆಳೆಯನ್ನು ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಅವರ ಪಾಠಶಾಲೆಗಳನ್ನು ಮತ್ತಷ್ಟು ದೊಡ್ಡದಾಗಿ ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ. ಹೆಚ್ಚು ಹೆಚ್ಚು ಇದೇ ರೀತಿಯಾದಂತಹ ಕೃತ್ಯಗಳಿಗೆ ಪ್ರಚೋದಿಸುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇರುತ್ತೆ. ಹಾಗಾಗಿನೇ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ನೆಮ್ಮದಿಯಾಗಿ ಕೂರದಂತೆ ಮಾಡಿದ್ದಾರೆ ಈಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಲ್ಲಿ ಪಾಕಿಸ್ತಾನಕ್ಕೆ ಯಾವ ಸ್ವರೂಪದಲ್ಲಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕು. ಪಾಕಿಸ್ತಾನ ಈಗ ಪ್ರೊಬೇಷನರಿ ಅವಧಿಯಲ್ಲಿದೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮನ್ನಿನ್ನೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ನಿಮ್ಮ ಜೊತೆಗೆ ಕದನ ವಿರಾಮವನ್ನು ಹೀಗೆ ಮುಂದುವರಿಸಬೇಕಾ ಅಥವಾ ಆ ಕದನ ವಿರಾಮವನ್ನು ಹಿಂಪಡೆದು ದಾಳಿ ನಡೆಸಬೇಕಾ, ಇದಕ್ಕೆ ಪ್ರೊಬೇಷನರಿ ಪೀರಿಯಡ್ ಅನ್ನು ಕೊಟ್ಟಿದ್ದಾರೆ. ಅದರ ನಡವಳಿಕೆ ಸುಧಾರಿಸಿಕೊಂಡ್ರೆ ಸರಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಪಾಕಿಸ್ತಾನ ತನ್ನ ನಡವಳಿಕೆಯನ್ನು ಸುಧಾರಿಸಿಕೊಂಡ್ರೆ ಸರಿ, ಇಲ್ಲದೆ ಹೋದರೆ ಬಿಡೋದಿಲ್ಲ ಪಾಕಿಸ್ತಾನವನ್ನ ಅಂತ. ಇಲ್ಲದೇ ಇದ್ರೆ ಅದಕ್ಕೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುವುದು. ಪಾಕಿಸ್ತಾನ ತನ್ನಲ್ಲಿ ಅಣ್ವಸ್ತ್ರ ಇದೆ ಅಂತ ಹೇಳ್ಕೊಂಡು ಬಹಳ ನೆಮ್ಮದಿಯಾಗಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಹೇಳ್ತಾ ಇದ್ದಾರೆ, ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇಲ್ಲದೇ ಇದ್ರೆ ಕಠಿಣ ಶಿಕ್ಷೆಯನ್ನು ನಾವು ವಿಧಿಸ್ತೀವಿ. ಪ್ರೊಬೇಷನರಿ ಅವಧಿಯಲ್ಲಿ ನಡವಳಿಕೆ ಬದಲಾಗಬೇಕು. ಈ ಪ್ರೊಬೇಷನರಿ ಅವಧಿ ಇದೆಯಲ್ಲ, ಇದರಲ್ಲಿ ಪಾಕಿಸ್ತಾನ ತನ್ನ ನಡವಳಿಕೆಯನ್ನು ಸರಿಪಡಿಸ್ಕೊಳ್ಬೇಕು. ಪ್ರೊಬೇಷನರಿ ಅವಧಿಯನ್ನು ಇಮಿಡಿಯೇಟ್ ಆಗಿ ಮುಗಿದು ಹೋಗುವುದಿಲ್ಲ, ಅದು 3 ತಿಂಗಳು 6 ತಿಂಗಳಿಗೂ ಮುಗಿದು ಹೋಗುವುದಿಲ್ಲ. ಹೀಗಾಗಿ ಪ್ರೊಬೇಷನರಿ ಅವಧಿಯಲ್ಲಿ ನೀವು ಸರಿ ಆಗಲೇಬೇಕು, ಬದಲಾಗಲೇಬೇಕು. ಒಂದು ವೇಳೆ ಬದಲಾಗದಿದ್ದರೆ ಅದಕ್ಕೆ ಶಿಕ್ಷೆ ಎದುರಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ಅವರು ನೀಡಿದ್ದಾರೆ. ರಾಜನಾಥ್ ಸಿಂಗ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. पाकिस्तान को बिहेवियर के आधार पर अभी प्रोबेशन पर रखा हुआ है. यदि उसका बिहेवियर सुधरता है तब तो ठीक, और यदि बिहेवियर में फिर से गड़बड़ी आती है तो उसको कड़े से कड़ा दंड दिया जाएगा.
ಹೀಗೆ ಪಾಕಿಸ್ತಾನದ ವಿಚಾರದಲ್ಲಿ ಅತ್ಯಂತ ನಿರ್ಣಾಯಕವಾದಂತಹ ನಿರ್ಧಾರವನ್ನು ಭಾರತ ಸರ್ಕಾರ ತೆಗೆದುಕೊಳ್ತಾ ಇದೆ. ಭಾರತ ಕೇವಲ ವಿದೇಶಿ ಅಸ್ತ್ರಗಳ ಮೇಲೆ ಮಾತ್ರ ಅವಲಂಬನೆ ಆಗಿರುವಂತಹ ದೇಶ ಅಲ್ಲ ಅನ್ನುವಂಥದ್ದು ಕೂಡ ಆಪರೇಷನ್ ಸಿಂಧೂರದ ಮೂಲಕವಾಗಿ ಸ್ಪಷ್ಟವಾಗಿ ಜಗತ್ತಿಗೆ ಗೊತ್ತಾಗಿದೆ. ಕೇವಲ ಭಾರತ ವಿದೇಶದಿಂದ ಆಮದು ಮಾಡಿಕೊಂಡಿರುವಂತಹ ಶಸ್ತ್ರಾಸ್ತ್ರಗಳನ್ನು ಆಧರಿಸಿ ಮಾತ್ರ ತನ್ನ ಯುದ್ಧ ನೀತಿಯನ್ನು ರಚಿಸುವುದಿಲ್ಲ, ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳೋದಿಲ್ಲ. ಭಾರತದ ರಕ್ಷಣೆಯನ್ನು ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳ ಮೂಲಕವಾಗಿ ಅದನ್ನು ಮಾಡಲಾಗುತ್ತೆ. ಆತ್ಮನಿರ್ಭರ ಶಕ್ತಿ ಏನೆಂದು ಗೊತ್ತಾಗಿದೆ ಭಾರತದ್ದು ಅನ್ನುವಂತಹ ಮಾತುಗಳನ್ನು ಕೂಡ ರಕ್ಷಣಾ ಸಚಿವರು ಹೇಳಿದ್ದಾರೆ. ಆ ಮೂಲಕ ನಮ್ಮ ಸೇನೆಯ ಬಲ ಏನು ಅನ್ನುವಂಥದ್ದು ಕೂಡ ಈಗ ಜಗತ್ತಿಗೆ ಗೊತ್ತಾಗಿದೆ. ಯಾವ ಸ್ವರೂಪದಲ್ಲಿ ನೋಡಿ, ಪಾಕಿಸ್ತಾನದ ಸರಿಸುಮಾರು 20% ವಾಯುನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಅದರ ವಾಯುನೆಲೆಗಳಿಗೆ 20% ಘಾಸಿಯನ್ನು ಮಾಡಲಾಗಿದೆ ಅಂತೇಳಿ. ಆದರೆ ಯಾವ ಸ್ವರೂಪದಲ್ಲಿ? ಅದು ಕೇವಲ ಒಂದು ರಾತ್ರಿಯ ಅಟ್ಯಾಕ್ನಲ್ಲಿ, ಒಂದೇ ಒಂದು ರಾತ್ರಿ ಅಟ್ಯಾಕ್ನಲ್ಲಿ ನಡೆಸಿರ್ತಕ್ಕಂಥದ್ದು. ಅದರ 20% ವಾಯುನೆಲೆಗಳನ್ನು ಛಿದ್ರ ಮಾಡಲಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಯಾವುದೇ ರೀತಿಯಿಂದ ಯುದ್ಧವನ್ನು ಮಾಡದೇ ಇರುವಂತಹ ಸಂದರ್ಭದಲ್ಲಿ ಪ್ರತಿದಾಳಿಯನ್ನು ಮಾಡಿದಾಗ ಮಾತ್ರನೇ, ಕೇವಲ ಪ್ರತಿದಾಳಿಯಲ್ಲಿ ಆಗಿರುವಂಥದ್ದು 20% ನಷ್ಟ. ಅಂದರೆ ಅದರ ವ್ಯಾಪಕತೆ ಎಷ್ಟು ದೊಡ್ಡದು ಅಂತೇಳಿ ಅರ್ಥ ಆಗುತ್ತೆ. ಭಾರತದ ಗಡಿಗಳು ಸುರಕ್ಷಿತವಾಗಿವೆ, ಭಾರತದ ಗಡಿಗಳು ಸುಭದ್ರವಾಗಿವೆ ಮತ್ತು ಸುರಕ್ಷಿತವಾಗಿವೆ ಅನ್ನುವಂಥನ್ನು ಕೂಡ ರಕ್ಷಣಾ ಸಚಿವರು ದೃಢಪಡಿಸಿದ್ದಾರೆ. ಯೋಧರ ನಿಷ್ಠೆಯಿಂದ ಗಡಿ ಸುರಕ್ಷಿತವಾಗಿದೆ ಅಂತೇಳಿ ಭಾರತದ ಸೇನಾಪಡೆಗಳನ್ನು ಕೂಡ ಶ್ಲಾಘಿಸಿದ್ದಾರೆ. ಜೊತೆಗೆ ಸಿಂಧೂರ್ ವೇಳೆ ನಮ್ಮ ಕಾರ್ಯ ಶ್ಲಾಘನೀಯ, ನಮ್ಮ ಸೇನೆಯ ಕಾರ್ಯ ಶ್ಲಾಘನೀಯ ಅನ್ನುವಂತಹ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಾಕ್ ನೆಲದಲ್ಲಿರುವಂತಹ ಉಗ್ರವಾದಕ್ಕೆ ಅಂಕುಶವನ್ನು ಹಾಕುವ ಕೆಲಸವನ್ನು ಭಾರತ ಮಾಡಿದೆ ಅನ್ನೋದನ್ನು ಕೂಡ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ರಾಜನಾಥ್ ಸಿಂಗ್ ಅವರ ಮಾತನ್ನು ಕೇಳಿಸ್ತೀನಿ. यह संदेश है कि अब भारत केवल विदेशों से इंपोर्ट किए गए हथियारों और प्लेटफॉर्म्स पर ही निर्भर नहीं है, बल्कि भारत में बने अस्त्र और शस्त्र भी हमारी सैन्य शक्ति का अब हिस्सा बन चुके हैं. अब भारत में बने और भारतीय हथियारों से बने हथियार भी अचूक और अभेद्य हैं. यह पूरे विश्व ने देख लिया है. ब्रह्मोस मिसाइल की ताकत को तो पाकिस्तान ने खुद स्वीकार कर लिया है. भारत के जिस एयर डिफेंस सिस्टम की तारीफ हर तरफ हो रही है, उसमें डीआरडीओ द्वारा बनाए गए आकाश और अन्य राडार सिस्टम की जबरदस्त भूमिका रही है. ಹೀಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡೋದರ ಜೊತೆಗೇನೆ ಭಾರತದ ಶಸ್ತ್ರಾಸ್ತ್ರಗಳ ಸಂಪತ್ತನ್ನು ಕೂಡ ವಿವರಿಸಿದ್ದಾರೆ, ಅದರ ಶಕ್ತಿಯನ್ನು ಕೂಡ ಕೊಂಡಾಡಿದ್ದಾರೆ. ಇದೇ ಸಂದರ್ಭದಲ್ಲೇ ಪಾಕಿಸ್ತಾನದ ಮೇಲೆ ಶಸ್ತ್ರಾಸ್ತ್ರ ದಾಳಿಯ ಜೊತೆಗೆ ಭಾರತ ನೈತಿಕ ದಾಳಿಯನ್ನು ಕೂಡ ಮುಂದುವರಿಸುವಂಥದ್ದಕ್ಕೆ ಹೊರಟಿರುವಂಥದ್ದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಇದುವರೆಗೆ ಪಾಕಿಸ್ತಾನ ಊಹೆ ಮಾಡಿಕೊಳ್ಳಲಾರದ ಸ್ಥಿತಿಯಲ್ಲಿ ಈಗ ಪಾಕಿಸ್ತಾನದ ಮೇಲೆ ಒಂದು ಪ್ರತಿದಾಳಿ ನಡೆಯುತ್ತೆ. ಇದು ನೈತಿಕ ದಾಳಿ, ನೈತಿಕತೆಯ ದಾಳಿ. ಜಾಗತಿಕ ಮಟ್ಟದಲ್ಲಿ ಇದು ನಡೆಯುತ್ತೆ. ಜಾಗತಿಕ ಮಟ್ಟದಲ್ಲಿ ಮರ್ಯಾದೆ ಕಳೆಯೋದಕ್ಕೆ ಭಾರತ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪಾಕಿಸ್ತಾನದ ಮರ್ಯಾದೆಯನ್ನು ಕಳಿಬೇಕು. ಯಾಕಂದ್ರೆ ಪಾಕಿಸ್ತಾನದ ಬಣ್ಣವನ್ನು ಜಾಗತಿಕವಾಗಿ ಬಯಲು ಮಾಡದೇ ಹೋದ್ರೆ ಪ್ರತಿಯೊಂದು ದೇಶಗಳ ನಾಗರಿಕರಿಗೆ ಅರ್ಥ ಆಗಬೇಕು. ಕೇವಲ ಅಲ್ಲಿನ ಆಡಳಿತ ಶಕ್ತಿಗಳಿಗೆ ಮಾತ್ರ ಅಲ್ಲ, ಅಲ್ಲಿಯ ನಾಗರಿಕರಿಗೆ ಅರ್ಥ ಆಗಬೇಕು ಪಾಕಿಸ್ತಾನ ಎಂತಹ ದೇಶ ಅಂತ ಹೇಳಿ. ಹಾಗಿದ್ದಾಗ ಮಾತ್ರ ಆಯಾ ದೇಶಗಳ ನಿಲುವುಗಳು ಕೂಡ ಬದಲಾಗೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಭಾರತದ ಸಂಸದರನ್ನ ವಿದೇಶಗಳಿಗೆ ಕಳಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಭಾರತದ ಸಂಸದರುಗಳ ನಿಯೋಗಗಳು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಅವರು ಆಯಾ ದೇಶಗಳಲ್ಲಿ ಹೋಗಿ ಅಲ್ಲಿಯ ಜನರ ಜೊತೆಗೆ, ಅಲ್ಲಿಯ ಆ ದೇಶಗಳಲ್ಲಿ ಪಾಕಿಸ್ತಾನದ ಕುತಂತ್ರವನ್ನು ಪಟಾಬಯಲು ಮಾಡೋದಕ್ಕೆ ತಂತ್ರಗಾರಿಕೆಯನ್ನು ಈಗ ಭಾರತ ಸರ್ಕಾರ ಹೆಣೆದಿದೆ. ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಮಾತನಾಡಿದಾಗ, ಅಲ್ಲಿಯ ಜನರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅಲ್ಲಿಯ ಜನರು ಕೂಡ ಯೋಚನೆ ಮಾಡ್ತಾರೆ. ಜಾಗತಿಕ ಮಟ್ಟದಲ್ಲಿ ದಾಖಲೆ ಸಮೇತ ಪಾಕಿಸ್ತಾನದ ಕಳ್ಳಾಟವನ್ನು ಬಯಲು ಮಾಡೋದಕ್ಕೆ ಈಗ ಭಾರತ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಕೇವಲ ಆಡಳಿತ ಪಕ್ಷ ಅಲ್ಲ, ಪ್ರತಿಪಕ್ಷದ ಸದಸ್ಯರುಗಳನ್ನು ಕೂಡ ವಿದೇಶಗಳಿಗೆ ಕಳಿಸೋದಕ್ಕೆ ಶಶಿ ತರೂರ್ ಅವರ ನೇತೃತ್ವದಲ್ಲಿ, ಯಾಕಂದರೆ ಶಶಿ ತರೂರ್ ಅವರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅತ್ಯಂತ ಸಮರ್ಥವಾಗಿ ಮಾತನಾಡಬಲ್ಲಂತಹ ಓರ್ವ ನಾಯಕ. ಹೀಗಾಗಿ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಸಂಸದರ 8 ನಿಯೋಗಗಳನ್ನು ರಚನೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಒಂದು ನಿಯೋಗದಲ್ಲಿ ಓವೈಸಿ ಅವರನ್ನು ಕೂಡ ಕಳಿಸುವಂತಹ ಯೋಚನೆಯನ್ನು ಕೂಡ ಸರ್ಕಾರ ಮಾಡಿದೆ. ಈ ಮೂಲಕ ಭಾರತ ಒಗ್ಗೂಡಿದೆ ಅಂತ ಹೇಳಿ, ಭಾರತ
ಭಾರತದ ರಕ್ಷಣೆಯ ವಿಚಾರಕ್ಕೆ ಬಂದಾಗ ಇಲ್ಲಿ ಪಕ್ಷ ಭೇದ ಇಲ್ಲ, ಇದು ಒಗ್ಗೂಡಿರುವಂತಹ ಶಕ್ತಿ. ಇದು ಭಾರತ ಒಂದು ಬಲಿಷ್ಠ ಮುಷ್ಟಿಯ ರೀತಿಯಲ್ಲೇ ಇರುತ್ತೆ, ಅದನ್ನು ಯಾರು ಕೂಡ ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಡುವಂಥ ಪ್ರಯತ್ನವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ. ಇದೇ ಮೇ 22ರಿಂದ 10 ದಿನಗಳ ಕಾಲ ಹಲವು ರಾಷ್ಟ್ರಗಳಿಗೆ ಶಶಿ ತರೂರ್ ಅವರು ಹಾಗೆಯೇ ಬೇರೆ ಬೇರೆ ತಂಡಗಳು ಭೇಟಿಯನ್ನು ಕೊಡ್ತವೆ. ಅಲ್ಲಿ ಹೋಗಿ ಮಾತನಾಡ್ತಾರೆ, ಅಲ್ಲಿ ಭಾರತದ ವಿಚಾರವನ್ನು ಮುಂದಿಡ್ತಾರೆ, ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಶಶಿ ತರೂರ್ ಅವರು ಈ ಹಿಂದೆ ಆಕ್ಸ್ಫರ್ಡ್ನಲ್ಲಿ ನಡೆದಂತಹ ಒಂದು ಡಿಬೇಟ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿದಂತಹ ರೀತಿ, ಬ್ರಿಟನ್ ಸರ್ಕಾರಕ್ಕೂ ಕೂಡ ಅವರು ಹೇಳಿದಂತಹ ರೀತಿ, ಬ್ರಿಟನ್ ಸರ್ಕಾರ ಹೇಗೆ ಬ್ರಿಟಿಷರು ಭಾರತದ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರು ಅನ್ನೋದನ್ನು ಅವರದ್ದೇ ದೇಶದಲ್ಲಿ ನಿಂತ್ಕೊಂಡು ಮಾತಾಡಿದಂತಹ ರೀತಿ ವ್ಯಾಪಕ ಶ್ಲಾಘನೆಗೆ ಗುರಿಯಾಗಿತ್ತು. ಈಗ ಶಶಿ ತರೂರ್ ಅಂತಹ ನಾಯಕರುಗಳು ಅಲ್ಲಿ ಹೋಗಿ ಮಾತನಾಡಿದಾಗ ಸಮಂಜಸವಾಗಿ ಸ್ಪಷ್ಟ ಮಾತುಗಳ ಮೂಲಕವಾಗಿ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ತಂಡದಲ್ಲಿ 5-6 ಸಂಸದರು, ವಿದೇಶಾಂಗ ಇಲಾಖೆಯ ಓರ್ವ ಅಧಿಕಾರಿ ಕೂಡ ಇರ್ತಾರೆ. 5 ರಿಂದ 6 ಮಂದಿ ಸಂಸದರು ಮತ್ತು ವಿದೇಶಾಂಗ ಇಲಾಖೆಯ ಒಬ್ಬ ಅಧಿಕಾರಿ. ಈಗಾಗಲೇ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಆಗಿರುವಂತಹ ಅಮೀರ್ ಖಾನ್ ಮುತ್ತಾಕಿ ಜೊತೆಗೆ ಭಯೋತ್ಪಾದನೆ ಹತ್ತಿಕ್ಕುವ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಯಾಕಂದರೆ ಪಾಕಿಸ್ತಾನವನ್ನ ಎಲ್ಲ ಕಡೆಯಲ್ಲೂ ಕೂಡ ಅದನ್ನು ಕಟ್ಟಿ ಹಾಕಲೇಬೇಕಾಗಿದೆ. ಪಾಕಿಸ್ತಾನದ ಸುತ್ತಲಿರುವಂಥದ್ದು ಭಾರತ ಹಾಗೂ ಅಫ್ಘಾನಿಸ್ತಾನ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನ ಜೊತೆಗೆ ಅದರ ಗಡಿಗಳನ್ನು ಹೊಂದಿರುವಂತಹ ರಾಷ್ಟ್ರಗಳು. ಹೀಗಾಗಿ ಪಾಕಿಸ್ತಾನವನ್ನು ಹಾಗೆಯೇ ಅದನ್ನು ಏನು ತುದಿಗಾಲಲ್ಲಿ ನಿಲ್ಲಿಸಬೇಕು ಅಂದರೆ ಈ ಕೆಲಸಗಳನ್ನು ಮಾಡಬೇಕಾಗಿದೆ. ಪಾಕ್ ಬೆಂಬಲಿತ ಉಗ್ರರ ಸಂಹಾರದ ಬಗ್ಗೆ ಮಿತ್ರ ರಾಷ್ಟ್ರಗಳ ಜೊತೆಗೆ ಈಗ ಭಾರತವು ಕೂಡ ಮಾತುಕತೆಯನ್ನು ನಡೆಸ್ತಾ ಇದೆ. ಆ ಮೂಲಕವಾಗಿ ಪಾಕಿಸ್ತಾನವನ್ನು ಒಂಟಿಯಾಗಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೇನೆ ಟರ್ಕಿ ದೇಶಕ್ಕೆ ಕೂಡ ಗುದ್ದಿನ ಮೇಲೆ ಗುದ್ದನ್ನು ಭಾರತ ಕೊಡ್ತಾ ಇದೆ. ಯಾಕೆಂದರೆ ಟರ್ಕಿ ಅದು ಹೇಳ್ತಾ ಇರುವಂಥದ್ದು ತನ್ನ ಬ್ರದರ್ಲಿ ನೇಷನ್ ಅಂತೇಳಿ, ಯಾವುದನ್ನ ಪಾಕಿಸ್ತಾನವನ್ನು ಒಂದು ಉಗ್ರ ಪೋಷಕ ರಾಷ್ಟ್ರವನ್ನು ಅದು ಹೇಳುತ್ತೆ. ಟರ್ಕಿ ಹೇಳುತ್ತೆ, ಅದರ ಕಷ್ಟದಲ್ಲಿ, ಅದರ ಸುಖದಲ್ಲಿ, ಅದರ ಸಂತಸದಲ್ಲಿ, ಅದರ ದುಃಖದಲ್ಲಿ ತಾನು ಸದಾ ಭಾಗಿ ಅಂತ ಹೇಳುತ್ತೆ. ಅಂತಹ ಟರ್ಕಿಗೆ, ಪಾಕ್ ಬೆನ್ನಿಗೆ ನಿಂತಹ ಟರ್ಕಿ ವಿರುದ್ಧ ಈಗ ಭಾರತ ಕೂಡ ಸಮರವನ್ನು ಸಾರಿದೆ. ಭಾರತ ತನ್ನ ಶಕ್ತಿಯನ್ನು ಟರ್ಕಿಗೂ ಕೂಡ ತೋರಿಸ್ತಾ ಇದೆ. ಅವರಿಗೆ ಡ್ರೋನ್ಗಳನ್ನು ಕೊಟ್ರಿ, ನಾವು ನಿಮಗೆ ಏನನ್ನು ಕಳಿಸ್ಬೇಕೋ ಅದನ್ನು ಕಳಿಸ್ತೀವಿ ಅಂತ ಹೇಳಿ ಟರ್ಕಿ ದೇಶಕ್ಕೆ ಆರ್ಥಿಕ ಹೊಡೆತಗಳ ಮೂಲಕವಾಗಿ ಈಗ ಭಾರತ ಪಾಠವನ್ನು ಹೇಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ವಿಶೇಷವಾಗಿ ಟರ್ಕಿ ಮೂಲದ ಕಂಪನಿಗೆ ಭಾರತದಿಂದಲೇ ಕೊಡಲಾಗಿದೆ. ಟರ್ಕಿ ಮೂಲದ ಕಂಪನಿ ಅದು ವ್ಯವಹಾರ ಮಾಡ್ತಾ ಇದ್ದಿದ್ದದ್ದು ವಿಮಾನಯಾನದಲ್ಲಿ. ಯಾಕಂದರೆ ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನಯಾನದಕ್ಕೆ ಸಂಬಂಧಿಸಿರ್ತಕ್ಕಂಥ ಇನ್ಪುಟ್ಸ್ ಟರ್ಕಿಯ ಒಂದು ಕಂಪನಿಗೆ ಹೋಯಿತು ಅಂತ ಹೇಳಿದರೆ ಅದು ಪಾಕಿಸ್ತಾನಕ್ಕೂ ಕೂಡ ಶೇರ್ ಮಾಡ್ಕೊಳ್ಬಹುದು ನಾಳೆ ದಿವಸ. ಈ ಕಾರಣಕ್ಕಾಗಿಯೇ ಟರ್ಕಿಯ ಸೆಲೆಬಿ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ನ ಲೈಸೆನ್ಸನ್ನು ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಯಾಕಂದರೆ ಈಗ ಆಪರೇಷನ್ ಸಿಂಧೂರ್ ಮತ್ತು ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನಡೆಸಿರ್ತಕ್ಕಂಥ ದಾಳಿಗಳೆಲ್ಲವೂ ಕೂಡ ನಮ್ಮ ವಾಯುನೆಲೆಗಳ ಮೇಲೆ ಇದ್ವು. ಈ ಕಾರಣಕ್ಕಾಗಿಯೇ ಈಗ ವಾಯುನೆಲೆಗಳ ದೃಷ್ಟಿಯಲ್ಲೂ ಕೂಡ ಇದು ಬಹಳ ಮಹತ್ವದ ನಿರ್ಧಾರ. ಸೆಲೆಬಿ ಸಂಸ್ಥೆಗೆ ಗೇಟ್ ಪಾಸ್ ಕೊಟ್ಟಿದೆ BCAS. ಈ ಮೂಲಕವಾಗಿ ಸೆಲೆಬಿ ಸಂಸ್ಥೆಯನ್ನು BCAS ಅಂದರೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ, ಅವರು ಭದ್ರತೆಯ ದೃಷ್ಟಿಯಿಂದ ಈ ಸೆಲೆಬಿ ಕಂಪನಿಯನ್ನು ಅದರ ಲೈಸೆನ್ಸನ್ನು ರದ್ದು ಮಾಡಿಸಲಾಗಿದೆ. ಯಾಕಂದರೆ ಇದು ಏರ್ಪೋರ್ಟ್ಗಳಲ್ಲಿ ಕಾರ್ಗೋ ಸೇವೆಯನ್ನು ಸಲ್ಲಿಸ್ತಾ ಇತ್ತು ಸೆಲೆಬಿ ಕಂಪನಿ. ಇದು ಏರ್ಪೋರ್ಟ್ಗಳ ಕಾರ್ಗೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡ್ತಾಯಿತ್ತು. ಬೆಂಗಳೂರು, ದೆಹಲಿ, ಮುಂಬೈ, ಕೊಚ್ಚಿನ್, ಕಣ್ಣೂರು, ಹೈದರಾಬಾದ್ ಈ ನಗರಗಳಲ್ಲಿ ಆಪರೇಟ್ ಮಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ಗೋವಾ, ಅಹಮದಾಬಾದ್ ಮತ್ತು ಚೆನ್ನೈನಲ್ಲೂ ಕೂಡ ಕಾರ್ಗೋ ಸೇವೆಯನ್ನು ಸೆಲೆಬಿ ಕೊಡ್ತಾ ಇತ್ತು. ಹೀಗಾಗಿ ಈ ಸೆಲೆಬಿ ಕಂಪನಿ, ಯಾಕಂದರೆ ಅದಕ್ಕೆ ಭಾಳ ಮಹತ್ವದ ಇನ್ಪುಟ್ಸ್ ಆ ಒಂದು ಸಂಸ್ಥೆಗೆ ಇದ್ದೇ ಇರುತ್ತೆ. ಯಾಕಂದರೆ ಕಾರ್ಗೋದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಕಾರ್ಗೋ ಸೇವೆಯನ್ನು ಕೊಡ್ತಾ ಇರ್ತದೆ. ಆ ಏರ್ಪೋರ್ಟ್ಗಳ ಬಗೆಗಿನ ಸಂಪೂರ್ಣ ಚಿತ್ರಣ ಇರುತ್ತೆ. ಇದು ಶತ್ರು ರಾಷ್ಟ್ರಕ್ಕೆ ಕೊಡುವಂತಹ ಮಾಹಿತಿಯ ಸ್ವರೂಪದಲ್ಲಿ ಕೂಡ ಆಗುತ್ತೆ. ಹೀಗಾಗಿನೇ ಟರ್ಕಿ ಇದರ ಜೊತೆಗೆ ಟರ್ಕಿ ವಿಶ್ವವಿದ್ಯಾಲಯಗಳಿಗೆ ದೆಹಲಿ ವಿಶ್ವವಿದ್ಯಾಲಯದ ಜೊತೆಗೆ ಇದ್ದಂತಹ ಒಪ್ಪಂದವನ್ನು ರದ್ದು ಮಾಡಲಾಗಿದೆ. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯ ವಿಚಾರದಲ್ಲೂ ಕೂಡ ಗಮನವನ್ನು ಹರಿಸಲಾಗಿದೆ. ದೆಹಲಿಯ ಜಾಮಿಯಾ ಇಸ್ಲಾಮಿಯಾ ವಿವಿ ಜೊತೆಗಿನ ಒಪ್ಪಂದವನ್ನು ಕೂಡ ರದ್ದು ಮಾಡಲಾಗಿದೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ಒಪ್ಪಂದಗಳಿಗೂ ಕೂಡ ಬ್ರೇಕ್ ಹಾಕಲಾಗಿದೆ. ಯಾಕಂದರೆ ಟರ್ಕಿಯ ಸಹವಾಸ ಬೇಕಿಲ್ಲ ಈಗ ಅಂತೇಳಿ. ಒಂದು ಕಡೆಯಲ್ಲಿ ಉಗ್ರ ಪೋಷಕ ರಾಷ್ಟ್ರವನ್ನೇ ನೀವು ಬ್ರದರ್ಲಿ ನೇಷನ್ ಅಂತೇಳಿ ಗಮನಿಸಿದರೆ ಆ ಉಗ್ರರನ್ನು ಕೂಡ ಬ್ರದರ್ಗಳು ಅಂತೇಳಿ ಒಪ್ಪಿಕೊಂಡಂಗೆ ಆಗುತ್ತೆ. ಆ ಬ್ರದರ್ಗಳ ಜೊತೆಗೆ ಸೇರುವಂಥವ್ರು ಏನಾಗ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಟರ್ಕಿ ವಿದ್ಯಾರ್ಥಿಗಳಿಗೂ ಕೂಡ ಭಾರತಕ್ಕೆ ನಿಷೇಧ ಹೇರುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ.
ಟರ್ಕಿ ರೂಟನ್ನು ಪಾಕಿಸ್ತಾನ ಬಳಕೆ ಮಾಡ್ಕೊಳ್ಳಿಕ್ಕಿಲ್ಲ ಅಂತ ಹೇಳುವಂಥದ್ದು ಕೂಡ ಕಷ್ಟ. ಹೀಗಾಗಿ ಈಗಾಗಲೇ ಟರ್ಕಿ ಪ್ರವಾಸದ ಬುಕ್ಕಿಂಗ್ಗಳು ಕೂಡ ಸಾಮಾನ್ಯ ನಾಗರಿಕರಿಂದಲೂ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸಾಮಾನ್ಯ ಜನ ಕೂಡ ಟರ್ಕಿ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಟರ್ಕಿ ಆ್ಯಪಲ್ ಆಮದಿಗೂ ಕೂಡ ಭಾರತದ ವ್ಯಾಪಾರಿಗಳು ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಟರ್ಕಿ ಆ್ಯಪಲ್ಗಳು ನಮಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೀವು ಕೊಡುವ ಹೊಡೆತ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಆದರೆ ಆ ಹೊಡೆತ ಅವ್ರಿಗೆ ಇಂದಲ್ಲ ನಾಳೆ ದೊಡ್ಡದಾದಂತಹ ಇಂಪ್ಯಾಕ್ಟನ್ನು ಮೂಡಿಸ್ಬೇಕಾಗುತ್ತೆ. ಆ ಕೆಲಸವನ್ನು ಈಗ ಟರ್ಕಿ ವಿಚಾರದಲ್ಲಿ ಭಾರತ ಮಾಡ್ತಿದೆ. ಈ ಗುದ್ದಿನ ಮೇಲಿನ ಗುದ್ದಿಯನ್ನು ಟರ್ಕಿ ಹೇಗೆ ಸಹಿಸಿಕೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ. ಇಲ್ಲದೆ ಹೋದರೆ ಟರ್ಕಿಯಂತಹ ದೇಶಕ್ಕೆ ಪಾಠ ಕಲಿಸುವಂಥದ್ದಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ಕೂಡ ಈಗ ಭಾರತ ಮಾಡ್ತದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ, ಮತ್ತೊಂದು ಅದರ ಮಿತ್ರ ಟರ್ಕಿ, ಇವೆರಡನ್ನೂ ಕೂಡ ಹೊಡೆಯುವಂತಹ ಕೆಲಸವನ್ನು ಏಕಕಾಲದಲ್ಲಿ ಈಗ ಭಾರತ ಮಾಡ್ತಾ ಇದೆ.